ನೋಡಿ ಮಳೆ ತುಂಬ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಆದಷ್ಟು ಬೇಗ ಬಂದು ಗಮನ ಹರಿಸಬೇಕು. ನೀರು ತುಂಬ ಬರ್ತಿದೆ, ಮರಗಳು ಇಲ್ಲಿ ನಿಂತ್ಕೊಂಡಿದೆ. ಸೊ ಇದನ್ನ ಬಿಡಿಸ್ಬೇಕಂದ್ರೆ JCB ಬರಬೇಕು. ಸೊ ಇದನ್ನೇನಾದರೂ ಬಿಡಿಸುವಂಥ ಪ್ರಯತ್ನಗಳಾಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಸ್ವಲ್ಪ ಇನ್ನೊಂದು ಇದೇ ಥರನೇ 1 hour ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮರ ಕೊಚ್ಕೊಂಡ್ಬರ್ತಾ ಇರೋದು ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಬಂದಿಲ್ಲ ಅಂತ ಹೇಳಿದರೆ ಸಾಕಷ್ಟು ಕಷ್ಟ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗೋದಂತೂ ಖಂಡಿತ. ದಯವಿಟ್ಟು ಎಚ್ಚರಿಸ್ಕೊಂಡು ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿರ್ಬೋದು, ಆದಷ್ಟು ಬೇಗ ಬಂದು ಇಲ್ಲಿ ನೋಡಿ. ಇದನ್ನು ಲೈವ್ ಶೂಟ್ ಮಾಡ್ತಿದ್ದೀವಿ, ಕಷ್ಟ ಆಗ್ತಿದೆ ನೋಡಿ. ಯಾವ ರೇಂಜಿಗೆ ನೋಡಿ ಮರಗಳೆಲ್ಲ ಹೆಂಗೆ ಕೂತ್ಕೊಂಡಿದೆ, ತೋಟದಲ್ಲಿ ಕೆಚ್ಕೊಂಡು. ಆ ಬ್ರಿಡ್ಜ್ ಇದೆ ನೋಡಿ, ಲಾಂಗಿಂದ ನೋಡಿ ಮರಗಳು ಯಾವ ಥರ ಕೊಚ್ಕೊಂಡ್ಬರ್ತಿದೆ. ಘಾಟ್ ಸೆಕ್ಷನಿಂದ ನೀರು ಬರ್ತಾ ಇರೋದು. 1 ಗಂಟೆ ಇದೇ ರೀತಿ ಮಳೆ ಬಂತು ಅಂತ ಹೇಳಿದ್ರೆ ಪ್ರತಿ ಮನೆಗಳು ಕೂಡ ಕೊಚ್ಕೊಂಡು ಹೋಗುತ್ತೆ ನೋಡಿ. ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಊರು ಚಾರ್ಮಾಡಿ. ಸೊ ವೆದರ್ ಹೆಂಗಿದೆ ಅಂತೇಳಿ ನಿಮ್ಗೆ ತಿಳಿಸ್ಬೇಕು ಅಂತ ಆಸೆ. ನೋಡಿ ತೋಟದಲ್ಲೆಲ್ಲ ನೀರು ತುಂಬಿದೆ. ಸೊ ಮುಂದಿನ ದಿನಗಳಲ್ಲಿ ನಮಗೆ ಇದನ್ನ ತೋರ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರೆಸೆಂಟ್ ಇದನ್ನ ವೀಡಿಯೋ ಮಾಡಿದ್ದೀನಿ ನೋಡಿ. ಲೈವ್ ಪ್ರೆಸೆಂಟ್ ಏನು ನಡೀತಿದೆ ನೋಡಿ. ನನ್ನ ಮೊಣಕಾಲು ಲೆವೆಲ್ಗೆ ನೀರಿದೆ. ಸೊ ಮುಂದೆ ನೀರು ಫುಲ್ ಆಗಿಬಿಟ್ಟಿದೆ. ಅಲ್ಲಿ ಹೋಗೋದು ತುಂಬ ಕಷ್ಟ, ಹೇಗಿದೆ ಗೊತ್ತಿಲ್ಲ, ಬಟ್ ಅಲ್ಲೂ ಹೋಗಿ ಒಂದು ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ.